ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲೈನ್ ಪ್ರೈಮ್. ನಾನು ಅಶ್ವಥ್ ವೇತ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣಾರ್ಭಟ ಜೋರಾಗಿದೆ. ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ. 2 ದಿನ ಶಾಲಾ ಕಾಲೇಜುಗಳಿಗೆ ರಜೆ. ನಾಳೆ ನಾಡಿದ್ದು ಶಾಲಾ ಕಾಲೇಜುಗಳಿಗೆ ರಜೆ. ಜಿಲ್ಲೆಯ ಎಲ್ಲಾ ಸರ್ಕಾರಿ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ ಜೋರಾಗಿರೋದ್ರಿಂದ ಪ್ರೈವೇಟ್ ಸ್ಕೂಲಿಗೆ ರಜೆ ಇದೆಯಾ, ಗೌರ್ಮೆಂಟ್ ಸ್ಕೂಲಿಗೆ ರಜೆ ಇದೆಯಾ ಅಂತ ಕೇಳೋದು ಎಲ್ಲರಿಗೂ ರಜೆ. ಖಾಸಗಿ ಶಾಲೆ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳು ಎಲ್ಲರಿಗೂ ರಜೆ. ಯಾಕಂದ್ರೆ ನೋಡಿ ಯಾವ ರೀತಿಯಾದಂಥ ಮಳೆ, ಸಿಕ್ಕಾಬಟ್ಟೆ ಮಳೆ. ಹಾಗಾಗಿ ಮನೆಯಲ್ಲೇ ಬೆಚ್ಚಗಿರಿ, ಯಾರು ಕೂಡ ಹೊರಗೆ ಬರಬೇಡಿ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿನೇಶ್, ಹೇಗಿದೆ ಮಳೆ? ಸದ್ಯಕ್ಕೆ ರಜೆ ಘೋಷಣೆ ಆಗಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಹೌದು ದೇವಿತ್, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಬಹಳಷ್ಟು ಜೋರಾಗಿರುವಂತದ್ದು. ಇವತ್ತು ಬಹಳಷ್ಟು ದೊಡ್ಡ ಮಟ್ಟಿನ ಮಳೆ ಇತ್ತು. ಅಂದ್ರೆ ಜಿಲ್ಲೆಯಾದ್ಯಂತ ವ್ಯಾಪಕವಾದಂತಹ ಮಳೆ ಇತ್ತು. ನಾಳೆಯೂ ಕೂಡ ಮಳೆ ಬೀಳುವಂತಹ ಸಾಧ್ಯತೆ ಇದೆ. ನಾಳೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆಯಾಗಿದೆ. ಹೀಗಾಗಿ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ನಾಳೆ ಮತ್ತು ನಾಡಿದ್ದು 2 ದಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿ ಇರುವಂತದ್ದು. ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ಶಾಲೆಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಅಂದ್ರೆ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಏನಾದ್ರೂ ಅವಘಡ ಉಂಟಾಗಬಹುದು ಅನ್ನುವಂತ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿರುವಂತದ್ದು. ಜೊತೆಗೆ ಜಿಲ್ಲಾಧಿಕಾರಿಗಳು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳುವಂತೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಜಿಲ್ಲಾದ್ಯಂತ ವ್ಯಾಪಕವಾದಂತಹ ಮಳೆ ಬರುವ ಕಾರಣವಾಗಿ ಜೀವ ನದಿಗಳು ಕೂಡ ತುಂಬಿ ಹರಿತಾ ಇರುವಂತದ್ದು. ಹೀಗಾಗಿ ನದಿ ಮತ್ತು ಸಮುದ್ರ ತೀರಗಳಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ನದಿ ನೀರಿನ ಮಟ್ಟ ಮತ್ತು ಸಮುದ್ರದ ಅಬ್ಬರ ಹೆಚ್ಚಾದಂತಹ ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂತದ್ದು. ಜೊತೆಗೆ ರೆಡ್ ಅಲರ್ಟ್ ಇರುವ ಕಾರಣವಾಗಿ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡು ಆ ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಇದೆ. ಹೀಗಾಗಿ ಯಾರೂ ಕೂಡ ಅಂದ್ರೆ ಮೀನುಗಾರರು ಯಾರು ಕೂಡ ಸಮುದ್ರಕ್ಕೆ ಮೀನುಗಾರಿಕೆ ಇಳಿಬಾರದು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಬೀಚ್ಗೆ ಬರುವಂತಹ ಪ್ರವಾಸಿಗರು ಕೂಡ ಯಾರೂ ಕೂಡ ಬೀಚ್ಗೆ ಅಂದ್ರೆ ಸಮುದ್ರದ ನೀರಿಗೆ ಇಳಿಬಾರದು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಹಳಷ್ಟು ಜೋರಾದಂತಹ ಮಳೆ ಬೀಳ್ತಾ ಇರುವಂತದ್ದು. ನಾಳೆಯೂ ಕೂಡ ಇದು ಮುಂದುವರಿಯುವ ಸಾಧ್ಯತೆಗಳು ಇರುವಂತದ್ದು. ದೀವಿತ್, ಥ್ಯಾಂಕ್ ಯು ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೈಸೂರು ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ. ನಾಳೆ ಅಂಗನವಾಡಿ ಕೇಂದ್ರಗಳಿಗೆ ರಜೆ. ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ ಮೈಸೂರು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ. ಅಂಗನವಾಡಿಯ ಮಕ್ಕಳ ಸುರಕ್ಷತೆ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ. ನಾಳೆಯೂ ಕೂಡ ಅಂಗನವಾಡಿ ಕೇಂದ್ರಗಳಿಗೆ ರಜೆ. ಅಂದ್ರೆ ಅಂಗನವಾಡಿ ಮಕ್ಕಳಿಗೆ ರಜೆ ಇರುತ್ತೆ. ಯಾಕಂದ್ರೆ ಮೈಸೂರಿನಲ್ಲಿ ನಿಮ್ಗೆ ಎಷ್ಟೇ ಮಳೆ ಬಂದರೂ ಕೂಡ ಬೆಂಗಳೂರು ರೀತಿ ಅಲ್ಲ ಮೈಸೂರು. ಮಳೆ ಬಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನೀರು ಕ್ಲಿಯರ್ ಆಗಿರುತ್ತೆ. ಅದಕ್ಕೆ ತಕ್ಕನಾದಂಥ ವ್ಯವಸ್ಥೆ ಇದೆ ಮೈಸೂರಿನಲ್ಲಿ. ಆದರೆ ಒಂದಷ್ಟು ಹಳ್ಳಿಗಳಲ್ಲಿ, ಹಳ್ಳಿ ಭಾಗದ ಅಂಗನವಾಡಿಗಳು ಮತ್ತೊಂದಷ್ಟು ಶಾಲಾ ಕಟ್ಟಡಗಳು ಈ ಭಾಗದಲ್ಲಿ ಸ್ವಲ್ಪ ನೀರು ನಿಲ್ಲುವಂಥ ಸಾಧ್ಯತೆ ಇದೆ. ಹಾಗಾಗಿ ಅಂಗನವಾಡಿಗಳಿಗೆ, ಮುಖ್ಯವಾಗಿ ಅಂಗನವಾಡಿ ಮಕ್ಕಳಿಗೆ ರಜೆಯನ್ನು ಘೋಷಿಸಿ ಮಕ್ಕಳ ಸುರಕ್ಷತೆಯ ಹಿತದೃಷ್ಟಿಯಿಂದ ಮೈಸೂರು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಆದೇಶ ಹೊರಡಿಸಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲೈನ್ ಪ್ರೈಮ್. ನಾನು ಅಶ್ವಥ್ ವೇತ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣಾರ್ಭಟ ಜೋರಾಗಿದೆ. ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ. 2 ದಿನ ಶಾಲಾ ಕಾಲೇಜುಗಳಿಗೆ ರಜೆ. ನಾಳೆ ನಾಡಿದ್ದು ಶಾಲಾ ಕಾಲೇಜುಗಳಿಗೆ ರಜೆ. ಜಿಲ್ಲೆಯ ಎಲ್ಲಾ ಸರ್ಕಾರಿ ಖಾಸಗಿ ಅನುದಾನಿತ ಶಾಲಾ ಕಾಲೇಜುಗಳಿಗೂ ಕೂಡ ರಜೆ ಘೋಷಣೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವರುಣಾರ್ಭಟ ಜೋರಾಗಿರೋದ್ರಿಂದ ಪ್ರೈವೇಟ್ ಸ್ಕೂಲಿಗೆ ರಜೆ ಇದೆಯಾ, ಗೌರ್ಮೆಂಟ್ ಸ್ಕೂಲಿಗೆ ರಜೆ ಇದೆಯಾ ಅಂತ ಕೇಳೋದು ಎಲ್ಲರಿಗೂ ರಜೆ. ಖಾಸಗಿ ಶಾಲೆ ಆಗಿರ್ಬೋದು, ಸರ್ಕಾರಿ ಶಾಲೆ ಆಗಿರ್ಬೋದು, ಅನುದಾನಿತ ಶಾಲೆಗಳಾಗಿರ್ಬೋದು, ಶಾಲಾ ಕಾಲೇಜುಗಳು ಎಲ್ಲರಿಗೂ ರಜೆ. ಯಾಕಂದ್ರೆ ನೋಡಿ ಯಾವ ರೀತಿಯಾದಂಥ ಮಳೆ, ಸಿಕ್ಕಾಬಟ್ಟೆ ಮಳೆ. ಹಾಗಾಗಿ ಮನೆಯಲ್ಲೇ ಬೆಚ್ಚಗಿರಿ, ಯಾರು ಕೂಡ ಹೊರಗೆ ಬರಬೇಡಿ. ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ದಿನೇಶ್, ಹೇಗಿದೆ ಮಳೆ? ಸದ್ಯಕ್ಕೆ ರಜೆ ಘೋಷಣೆ ಆಗಿದೆ, ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ.
ಹೌದು ದೇವಿತ್, ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣನ ಆರ್ಭಟ ಬಹಳಷ್ಟು ಜೋರಾಗಿರುವಂತದ್ದು. ಇವತ್ತು ಬಹಳಷ್ಟು ದೊಡ್ಡ ಮಟ್ಟಿನ ಮಳೆ ಇತ್ತು. ಅಂದ್ರೆ ಜಿಲ್ಲೆಯಾದ್ಯಂತ ವ್ಯಾಪಕವಾದಂತಹ ಮಳೆ ಇತ್ತು. ನಾಳೆಯೂ ಕೂಡ ಮಳೆ ಬೀಳುವಂತಹ ಸಾಧ್ಯತೆ ಇದೆ. ನಾಳೆ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಕೂಡ ಘೋಷಣೆಯಾಗಿದೆ. ಹೀಗಾಗಿ ಭಾರಿ ಮಳೆಯಾಗುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಹೀಗಾಗಿ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಡಳಿತ ಒಂದಷ್ಟು ಕ್ರಮಗಳನ್ನು ಕೂಡ ಕೈಗೊಂಡಿರುವಂತದ್ದು. ಪ್ರಮುಖವಾಗಿ ನಾಳೆ ಮತ್ತು ನಾಡಿದ್ದು 2 ದಿನ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಿರುವಂತದ್ದು. ಸರ್ಕಾರಿ ಮತ್ತು ಅನುದಾನಿತ ಖಾಸಗಿ ಶಾಲೆಗಳಿಗೂ ಕೂಡ ರಜೆಯನ್ನು ಘೋಷಣೆ ಮಾಡಿ ಜಿಲ್ಲಾಧಿಕಾರಿಗಳು ಆದೇಶವನ್ನು ಕೂಡ ಹೊರಡಿಸಿರುವಂತದ್ದು. ಅಂದ್ರೆ ಮಳೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಏನಾದ್ರೂ ಅವಘಡ ಉಂಟಾಗಬಹುದು ಅನ್ನುವಂತ ಕಾರಣಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಜಿಲ್ಲಾಧಿಕಾರಿಗಳು ರಜೆಯನ್ನು ಘೋಷಣೆ ಮಾಡಿರುವಂತದ್ದು. ಜೊತೆಗೆ ಜಿಲ್ಲಾಧಿಕಾರಿಗಳು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳುವಂತೆ ಎಚ್ಚರಿಕೆಯನ್ನು ಕೂಡ ನೀಡಿರುವಂತದ್ದು. ಅಂದ್ರೆ ಜಿಲ್ಲಾದ್ಯಂತ ವ್ಯಾಪಕವಾದಂತಹ ಮಳೆ ಬರುವ ಕಾರಣವಾಗಿ ಜೀವ ನದಿಗಳು ಕೂಡ ತುಂಬಿ ಹರಿತಾ ಇರುವಂತದ್ದು. ಹೀಗಾಗಿ ನದಿ ಮತ್ತು ಸಮುದ್ರ ತೀರಗಳಲ್ಲಿ ಯಾರೆಲ್ಲ ವಾಸಿಸ್ತಾರೆ ಅವರು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ನದಿ ನೀರಿನ ಮಟ್ಟ ಮತ್ತು ಸಮುದ್ರದ ಅಬ್ಬರ ಹೆಚ್ಚಾದಂತಹ ಸಂದರ್ಭದಲ್ಲಿ ಸುರಕ್ಷಿತ ಸ್ಥಳಕ್ಕೆ ತೆರಳಬೇಕು ಅನ್ನುವಂತ ಸೂಚನೆಯನ್ನು ಕೂಡ ಜಿಲ್ಲಾಡಳಿತ ನೀಡಿರುವಂತದ್ದು. ಜೊತೆಗೆ ರೆಡ್ ಅಲರ್ಟ್ ಇರುವ ಕಾರಣವಾಗಿ ಸಮುದ್ರ ಕೂಡ ಪ್ರಕ್ಷುಬ್ಧಗೊಂಡು ಆ ಬೃಹತ್ ಗಾತ್ರದ ಅಲೆಗಳು ದಡಕ್ಕೆ ಅಪ್ಪಳಿಸ್ತಾ ಇದೆ. ಹೀಗಾಗಿ ಯಾರೂ ಕೂಡ ಅಂದ್ರೆ ಮೀನುಗಾರರು ಯಾರು ಕೂಡ ಸಮುದ್ರಕ್ಕೆ ಮೀನುಗಾರಿಕೆ ಇಳಿಬಾರದು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಜೊತೆಗೆ ಬೀಚ್ಗೆ ಬರುವಂತಹ ಪ್ರವಾಸಿಗರು ಕೂಡ ಯಾರೂ ಕೂಡ ಬೀಚ್ಗೆ ಅಂದ್ರೆ ಸಮುದ್ರದ ನೀರಿಗೆ ಇಳಿಬಾರದು ಅನ್ನುವಂತ ಸೂಚನೆಯನ್ನು ಕೂಡ ನೀಡಿರುವಂತದ್ದು. ಒಟ್ಟಿನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಬಹಳಷ್ಟು ಜೋರಾದಂತಹ ಮಳೆ ಬೀಳ್ತಾ ಇರುವಂತದ್ದು. ನಾಳೆಯೂ ಕೂಡ ಇದು ಮುಂದುವರಿಯುವ ಸಾಧ್ಯತೆಗಳು ಇರುವಂತದ್ದು. ದೇವಿತ್, ಥ್ಯಾಂಕ್ ಯು ದಿನೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಮೈಸೂರು ಜಿಲ್ಲೆಯಲ್ಲೂ ಕೂಡ ವರುಣಾರ್ಭಟ. ನಾಳೆ ಅಂಗನವಾಡಿ ಕೇಂದ್ರಗಳಿಗೆ ರಜೆ. ಜಿಲ್ಲೆಯ ಅಂಗನವಾಡಿ ಕೇಂದ್ರಗಳಿಗೆ ರಜೆಯನ್ನ ಘೋಷಿಸಿದ್ದಾರೆ ಮೈಸೂರು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ. ಅಂಗನವಾಡಿಯ ಮಕ್ಕಳ ಸುರಕ್ಷತೆ ಹಿತದೃಷ್ಟಿಯಿಂದ ಮುಂಜಾಗ್ರತಾ ಕ್ರಮ. ನಾಳೆಯೂ ಕೂಡ ಅಂಗನವಾಡಿ ಕೇಂದ್ರಗಳಿಗೆ ರಜೆ. ಅಂದ್ರೆ ಅಂಗನವಾಡಿ ಮಕ್ಕಳಿಗೆ ರಜೆ ಇರುತ್ತೆ. ಯಾಕಂದ್ರೆ ಮೈಸೂರಿನಲ್ಲಿ ನಿಮ್ಗೆ ಎಷ್ಟೇ ಮಳೆ ಬಂದರೂ ಕೂಡ ಬೆಂಗಳೂರು ರೀತಿ ಅಲ್ಲ ಮೈಸೂರು. ಮಳೆ ಬಂದು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನೀರು ಕ್ಲಿಯರ್ ಆಗಿರುತ್ತೆ. ಅದಕ್ಕೆ ತಕ್ಕನಾದಂಥ ವ್ಯವಸ್ಥೆ ಇದೆ ಮೈಸೂರಿನಲ್ಲಿ. ಆದರೆ ಒಂದಷ್ಟು ಹಳ್ಳಿಗಳಲ್ಲಿ ಹಳ್ಳಿ ಭಾಗದ ಅಂಗನವಾಡಿಗಳು ಮತ್ತೊಂದಷ್ಟು ಶಾಲಾ ಕಟ್ಟಡಗಳು ಈ ಭಾಗದಲ್ಲಿ ಸ್ವಲ್ಪ ನೀರು ನಿಲ್ಲುವಂತ ಸಾಧ್ಯತೆ ಇದೆ. ಹಾಗಾಗಿ ಅಂಗನವಾಡಿಗಳಿಗೆ ಮುಖ್ಯವಾಗಿ ಅಂಗನವಾಡಿ ಮಕ್ಕಳಿಗೆ ರಜೆಯನ್ನು ಘೋಷಿಸಿ ಮಕ್ಕಳ ಸುರಕ್ಷತೆಯ ಹಿತದೃಷ್ಟಿಯಿಂದ ಮೈಸೂರು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಆದೇಶ ಹೊರಡಿಸಿದ್ದಾರೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಲೈವ್ ಪ್ರೈಮ್. ನಾನು ಅಶ್ವಥ್. ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ವರುಣಾರ್ಭಟ ಜೋರಾಗಿದೆ. ನಾಳೆ ಜಿಲ್ಲಾದ್ಯಂತ ರೆಡ್ ಅಲರ್ಟ್ ಘೋಷಣೆ. 2 ದಿನ ಶಾಲಾ ಕಾಲೇಜುಗಳಿಗೆ ರಜೆ. ನಾಳೆ ನಾಡಿದ್ದು ಶಾಲಾ ಕಾಲೇಜುಗಳಿಗೆ ರಜೆ.